ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಕ್ಕಪ್ಪ ನಾನು ಇವತ್ತು ವಿಡಿಯೋನ ಮಾಡ್ತಿದ್ದೀನಿ ಅಂತಂದರೆ, ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆದಂಥ ವಿಡಿಯೋ ನೀವೆಲ್ಲರೂ ನೋಡಿರ್ತೀರ. ಸಕ್ಕರೆನಾಡು ಕೆಂಪ ಅವರಿಗೆ ಚೆನ್ನಾಗಿ ಹೊಡೆದಿದ್ದಾರೆ. ಆ್ಯಂಡ್ ಇನ್ನೊಬ್ಬರು ಕಬ್ಜಾ ಅಂತ ಏನು ಅವ್ರಿಗೂ ಕೂಡ ಸಖತ್ತಾಗಿ ಹೊಡೆದಾಕ್ಬಿಟ್ಟಿದ್ದಾರೆ. ಸೊ ಕಾರಣ ಏನಪ್ಪ ಅಂತಂದರೆ, ಇವರೆಲ್ಲೋ ಮಾಗಡಿ ಹತ್ರ ಒಂದು ರೆಸಾರ್ಟ್ಗೆ ಯಾರೋ ಪಾರ್ಟಿನ ಅರೇಂಜ್ ಮಾಡಿದ್ರು ಅಂತ ಸಂಸಾರ ಎಲ್ಲ ಬಿಟ್ಟು ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ಮಾಗಡಿಗೆ. ಓಕೆನಾ, ರಾತ್ರಿ ಎಲ್ಲ ಚೆನ್ನಾಗಿ ಕುಡಿದು ತಿಂದು ಪಾರ್ಟಿನ ಮಾಡಿ ಎಲ್ಲ ಕೆಲವರು ಮಲ್ಕೊಂಡಿದ್ದಾರೆ. ಇನ್ನು ಕೆಲವೊಬ್ಬರು ತಿಕ್ಲು ಹೆಚ್ಚಾಗಿದೆ, ಸಂಚಾರ ಹೊರಟಿದ್ದಾರೆ. ಯಾರು ಅಂತಂದರೆ ರವಿ ಜಮುನಾ ಅಂತೇಳಿ. ಆ್ಯಕ್ಚುಲಿ ಅವ್ನು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಿನ್ನೆ ವೀಡಿಯೋ ವೈರಲ್ ಆದಮೇಲೆ ಅವ್ರ ಪ್ರೊಫೈಲ್ನ ನಾನು ಓಪನ್ ಮಾಡಿ ನೋಡಿದೆ. ಎಷ್ಟು ಸಾಚಿನ ಥರ ವೀಡಿಯೋಸ್ ಮಾಡ್ತಾರೆ, ಎಷ್ಟು ಅಮಾಯಕನ ಥರ ವೀಡಿಯೋಸ್ಗಳನ್ನ ಮಾಡ್ತಾರೆ. ಇವರೆಲ್ಲ ಆ್ಯಕ್ಚುಲಿ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಅಂದ್ಕೊಂಡು, ಆಮೇಲೆ ಒಳ್ಳೆ ಫಾಲೋವರ್ಸ್ ಇದ್ದಾರೆ ಅಂದ್ಕೊಂಡು ನಾವೆಲ್ಲ ಫಾಲೋ ಮಾಡ್ತಾಯಿದ್ದೀವಿ. ಬಟ್ ಇವರೆಲ್ಲ ನಾವು ಫಾಲೋ ಮಾಡೋಕ್ಕೆ ಇವರೆಲ್ಲ ಹರ್ಹರ ಅನ್ನೋದು ನಂದು ಒಂದು ಡೌಟ್. ಓಕೆನಾ, ಇವನು ಒಬ್ಬ ಕಚಡ ಅಂತಲೇ ಹೇಳ್ಬೋದು. ಎಷ್ಟು ನೀಚ ಕೃತ್ಯವನ್ನು ಎಸಗಿದ್ದಾನೆ ಅಂತ ಹೇಳಿದ್ರೆ, ತಿಕ್ಲು ಹೆಚ್ಚಾಗಿದೆ ಕುಡಿದು. ಹಾಗೆ ಒಂದು ರೌಂಡ್ ಹೋಗ್ಬೇಡ ಅಂತ ಇನ್ನೊಂದೆರಡು ಜನ ಫ್ರೆಂಡ್ಸ್ನ ಕರ್ಕೊಂಡು ಆಚೆ ಹೊರಡೋಣ ಅಂತ ಹೋಗ್ತಾ ಇದ್ದಾನೆ. ಅದು ಟೈಮ್ ಬಂದು ನೈಟ್ 2 ಗಂಟೆ ಆಗಿತ್ತು. ಆ ಟೈಮಲ್ಲಿ ಅದೇ ಗ್ರಾಮದ ಒಂದು ಹೆಣ್ಣು ಹುಡುಗಿ, ಅವಳು ಏನೋ ಅವ್ರ ಮನೆ ಹತ್ರನೂ ನ್ಯೂ ಇಯರ್ ಅಂದರೆ ಗೊತ್ತಲ್ಲ, ಮನೆಗಳೆಲ್ಲ ಸಾಧಾರಣವಾಗಿ ಪಾರ್ಟಿ ಮಾಡ್ತಿರ್ತೀವಿ. ಅದೇ ರೀತಿ ಅವರ ಕಸಿನ್ಸ್ ಮನೇಲೂ ಪಾರ್ಟಿನ ಮುಗಿಸ್ಕೊಂಡು ಅವ್ರ ತಂದೆ ತಾಯಿ ಎಲ್ಲ ಮುಂದೆ ಹೋಗಿದ್ದಾರೆ. ಈ ಹುಡುಗಿ ಹಿಂದೆ ನಿಧಾನಕ್ಕೆ ನಡ್ಕೊಬರ್ತಿದೆ. ಅಷ್ಟೊಂದು ಟೈಮಲ್ಲಿ ಆ ಹುಡುಗಿಗೂ ಕೂಡ ಒಂಟಿಯಾಗಿ ಹೋಗುವಂಥ ನೆಸೆಸಿಟಿ ಇರಲಿಲ್ಲ. ಆ ಹುಡುಗಿದು ಕೂಡ ತಪ್ಪಿದೆ ನನ್ನ ಪ್ರಕಾರ. ಹೆಣ್ಮಕ್ಳು ನಾಟ್ ಸೇಫ್ ಅಷ್ಟು ಗಂಟೆಲೆಲ್ಲ ಹೋಗೋದು. ಇವನ ಕಣ್ಣು ಹುಡುಗಿ ಮೇಲೆ ಬಿದ್ದಿದೆ. ಕುಡಿದು ತಿಕ್ಲಲ್ಲಿ ಹೆಚ್ಚಾಗಿದೆ, ಅವ್ರಿಗೆ ತಿಕ್ಲಲ್ಲಿ ಮದ ಹೆಚ್ಚಾಗಿದೆ. ಸೊ ಅವಾಗ ಏನು ಮಾಡಿದ್ದಾನೆ, ಆ ಹುಡುಗಿ ನೋಡಿದ್ದಾನೆ, ಆ ಹುಡುಗಿನ ಕೇಳಿದ್ದಾನೆ ಇಲ್ಲಿ ತೋಟದ ಮನೆ ಎಲ್ಲಿದೆ ಅಂತ ಅಂದ್ಬಿಟ್ಟು. ಆ ಹುಡುಗಿ ರಿಯಾಕ್ಟ್ ಮಾಡಿಲ್ಲ ಅದಕ್ಕೆ. ಓಕೆನಾ, ಇಷ್ಟೊತ್ತಲ್ಲಿ ಯಾರೇ ಆಗಲಿ ನಮ್ಮನ್ನು ಮಾತಾಡ್ಸಿದಾಗ ಭಯ ಆಗುತ್ತೆ ಹೆಣ್ಮಕ್ಳಿಗೆ. ಸೊ ಆ ಹುಡುಗಿ ರಿಯಾಕ್ಟ್ ಮಾಡಿಲ್ಲ, ಅವಳ ಪಾಡಿಗೆ ಅವಳು ಹೋಗಿದ್ದಾಳೆ. ಆ ಸಂದರ್ಭದಲ್ಲಿ ಇವನು ಏನು ಮಾಡಿದ್ದಾನೆ, ಆ ಹುಡುಗಿನ ಕಾರೊಳಗೆ ಎತ್ತಾಕೊಂಡಿದ್ದಾರೆ. ಓಕೆನಾ, ಎತ್ತಾಕೊಂಡಿದ್ದಾರೆ. ಮುಂದೆ ಏನು ಅನಾಹುತ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಥ್ಯಾಂಕ್ ಗಾಡ್ ಅಂತಲೇ ಹೇಳ್ಬೋದು. ಟಾಯ್ಲೆಟ್ ಏನೋ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಹುಡುಗರುಗಳು ಗಾಡಿಯಿಂದ ಇಳ್ತಿದ್ದಾರೆ. ಆ ಸಿಚುವೇಷನಲ್ಲಿ ಆ ಹುಡುಗಿ ಅದೇ ಮೊಬೈಲ್ನ ತೊಗೊಂಡು ಅವ್ರ ಫ್ಯಾಮಿಲಿಗೆ ಫೋನನ್ನು ಮಾಡಿದ್ದಾರೆ. ಓಕೆನಾ, ಇದೊಂಥರ ಮಿರಾಕಲ್ ಅಂತಲೇ ಹೇಳ್ಬೋದು. ಅಷ್ಟೊಂದು ಚಾನ್ಸಸ್ ಯಾರಿಗೂ ಸಿಗೋಲ್ಲ. ಓಕೆನಾ, ಆ ಭಯದಲ್ಲಿ, ಆ ಟೆನ್ಷನ್ನಲ್ಲಿ ತುಂಬ ಭಯ ಆಗ್ತಾ ಇರುತ್ತೆ. ಅವ್ರಿಗೆ ಹೆಂಗೆ ಕಾಲ್ ಮಾಡ್ತಾ ಏನೋ ಗೊತ್ತಿಲ್ಲ. ಗಾಡ್ ಇಸ್ ಗ್ರೇಟ್ ಅಂತಲೇ ಹೇಳ್ಬೋದು. ಆ ಸಿಚುವೇಷನಲ್ಲಿ ಅವ್ರಿಗೆ ಅವ್ರ ಮನೆಗೆ ಕಾಲ್ ಮಾಡಿದ್ದಾರೆ. ಅವ್ರಿಗೆ ಟೈಮ್ ಚೆನ್ನಾಗಿತ್ತು ಅನಿಸುತ್ತೆ, ಲಕ್ಕಿ ಆಗಿತ್ತು ಅನಿಸುತ್ತೆ ಹುಡುಗಿ. ಸೊ ಅವಾಗ ಏನಾಗಿದೆ ಅಂತಂದರೆ, ಅವ್ರ ಫ್ಯಾಮಿಲಿ ಎಲ್ಲ ಅವಳಿರೋವಂಥ ಒಂದು ಜಾಗನ ಸರ್ಚ್ ಮಾಡಿಕೊಂಡು ಬಂದಿದ್ದಾರೆ. ಅವ್ರಿಗೆ ಸಿಕ್ಕಿದ್ದಾರೆ. ಎಲ್ರಿಗೂ 4 ತಳಿಸಿ ಅವ್ರನ್ನ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದಾರೆ. ಆಲ್ರೆಡಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಈ ಸಿಚುವೇಷನ್ನಲ್ಲಿ ಎಷ್ಟು ಮಟ್ಟಿಗೆ ಇದು ಸತ್ಯ ಅಥವಾ ಅಸತ್ಯ ಅನ್ನೋದು ನಮಗೆ ಗೊತ್ತಿಲ್ಲ. ಕೆಂಪಣ್ಣ ಮತ್ತು ಕಬ್ಜಾ ಮತ್ತು ಇನ್ನೂ ರವಿ ಮಂಡ್ಯ ಅವರೆಲ್ಲ ಇದ್ದಾರಲ್ಲ, ಅವರೆಲ್ಲ ಪಾರ್ಟಿ ಏನು ಅರೇಂಜ್ ಮಾಡಿದ್ರು ವೆಂಕಟೇಶ್ ಅವರು, ಅವ್ರನ್ನ ನೋಡೋಕ್ಕೆ ಮಾಗಡಿ ಪೊಲೀಸ್ ಸ್ಟೇಷನಿಗೆ ಕೂಡ ಹೋಗಿದ್ದಾರೆ. ಆವಾಗ ಜನಗಳು ರುಚಿಗೆ ಕೊಟ್ಟಿದ್ದಾರೆ ಗೈಸ್. ಆ್ಯಕ್ಚುಲಿ ಯಾರೇ ಆಗಲಿ ಒಬ್ಬ ಅಪರಾಧಿ ಅಂತಾಗಿ ಇಂಥ ಕ್ರೈಮ್ ಮಾಡಿರ್ತಕ್ಕಂಥ ಒಂದು ಸಿಚುವೇಷನಲ್ಲಿ ಅವ್ರಿಗೆ ಸಪೋರ್ಟ್ ಮಾಡೋದು ತುಂಬಾ ಒಂದು ಅಸಹ್ಯ ಅಂತಲೇ ಹೇಳ್ಬೋದು. ಏನು ಕ್ರೈಮ್ ಮಾಡ್ತಾರೆ ಅದಕ್ಕಿಂತ ಹೆಚ್ಚು ದೊಡ್ಡ ಕೃತ್ಯ ಅಂತಲೇ ಹೇಳ್ಬೋದು. ಯಾವಾಗಲೇ ಆಗಲಿ ಇಂಥ ಕಚಡಗಳಿಗೆ, ಇಂಥ ಸೈಕೋ ನನ್ನ ಮಕ್ಕಳಿಗೆ ಓಕೆನಾ ಯಾವತ್ತೂ ಸಪೋರ್ಟ್ ಮಾಡಬಾರ್ದು. ಓಕೆನಾ, ಇವರೆಲ್ಲ ಯಾರು ನೋಡೋಕೆ ಹೋಗಿದ್ರು, ಇವ್ರ ಟೈಮ್ ಅವ್ರು ಕೆಟ್ಟಿತ್ತು ಅನಿಸುತ್ತೆ. ನ್ಯೂ ಇಯರ್ ದಿನವೇ ಇವರೆಲ್ಲ ತಗ್ಲಾಕೊಂಡು ಜನಗಳ ಹತ್ರ ಸಖತ್ತಾಗಿ ಒದೆ ತಿಂದ್ಬಿಟ್ಟಿದ್ದಾರೆ. ಇದೆಲ್ರಿಗೂ ಗೊತ್ತಿದೆ. ಸೊ ಇದ್ರ ಮೂಲಕ ನಾನು ಕೇಳ್ಕೊಳ್ಳೋದು ಹೆಂಗೆ ಅಂದರೆ, ಹುಡುಗಿರು ತುಂಬಾ ಸೇಫ್ ಆಗಿರಬೇಕು. ಎಷ್ಟೊತ್ತಲ್ಲಿ ಎಷ್ಟು ಟೈಮ್ ಹೆಂಗಿರುತ್ತೆ, ಯಾವ ಸಿಚುವೇಶನ್ ಇರುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಒಂದು ಕೇರಿಂಗಲ್ಲಿ ನಾವು ಇರಬೇಕು. ಸೊ ಅಷ್ಟೊತ್ತಲ್ಲೆಲ್ಲ ಹೋಗೋ ನೆಸೆಸಿಟಿ ಇರಲಿಲ್ಲ. ಹುಡುಗಿ ಒಬ್ಬಳೇ ಹೋಗೋವಂಥ ಧೈರ್ಯನ ಮಾಡಿದಾಳೆ. ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಕತೆ ಏನಾಗ್ತಿತ್ತು. ಒಂದ್ಸತಿ ಲೈಫ್ ಹೋದರೆ ಮತ್ತೆ ಬರುತ್ತಾ ಗಾಯ್ಸ್ ಅಲ್ವಾ? ಸೊ ಅಂಥ ಸಿಚುವೇಶನ್ಗಳು ಬರದೇ ಇರೋ ಥರ ಹೆಣ್ಮಕ್ಳು ಇರಬೇಕು. ನಮ್ಮ ಸೇಫ್ಟಿಲಿ ನಾವು ಹೆಣ್ಮಕ್ಳು ಸಮಾಜದಲ್ಲಿ ಬೆಳೆದಿರ್ಬೋದು, ಏನೇ ಆಗಿರ್ಬೋದು. ಬಟ್ ಹೆಣ್ಣೆ ನನ್ನ ಪ್ರಕಾರ ಹೆಣ್ಣು ಗಂಡು ಆಗೋಕ್ಕಾಗಲ್ಲ. ಗಂಡಸರು 1000 ಕುಣಿಬೋದು. ಬಟ್ ನಮ್ಮ ಒಂದು ಕೇರಲ್ಲಿ ನಮ್ಮ ಒಂದು ಟೈಮ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಒಂದು
ದುಡ್ಡಿನ ನಾವೇ ನೋಡ್ಕೋಬೇಕು, ಯಾರು ನಮ್ಗೆ ಆಗೋಲ್ಲ ಲಾಸ್ಟಿಗೆ ಈ ಕಡೆ ತನಕ, ಓಕೆನಾ. ಸೊ ಅದರಿಂದ ಆಮೇಲೆ ನೋಡಿ ಅವ್ನಿಗೆ ಎಷ್ಟೊಂದು ಜನ ಫಾಲೋವರ್ಸ್ ಇದ್ದಾರೆ. ಆ್ಯಕ್ಚುಲಿ ಅವ್ನಿಗೆ ತುಂಬ ಜನ ಫಾಲೋವರ್ಸ್ ಇದ್ದಾರೆ. ಎಂಥ ನನ್ನ ಮಕ್ಕಳು ಫಾಲೋವರ್ಸ್ ಇರೋರೆಲ್ಲ ಒಳ್ಳೆಯವರು, ಸಂಪನ್ನರು, ಸಾಚರು ಅಂತ ಅಂದ್ಕೊಬಿಟ್ಟು ನಾವು ಅವ್ರನ್ನ ಫಾಲೋ ಮಾಡ್ತಾ ಇರ್ತೀವಿ, ಅವ್ರನ್ನ ಈ ಲೆವೆಲ್ ಟಾಪಿಗೆ ಇಟ್ಟಿರ್ತೀವಿ. ಬಟ್ ಇವರೆಲ್ಲ ಆ್ಯಕ್ಚುಲಿ ತುಂಬ ಜನ ಥರ್ಡ್ ಕ್ಲಾಸ್ಗಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ವರ್ಸ್ಟ್ ಪೀಪಲ್ಸ್ ಇರೋಲ್ಲ, ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರೋದು, ತುಂಬ ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ. ಏನೋ ದೊಡ್ಡ ಫಾಲೋವರ್ಸ್ ಇಟ್ಕೊಂಡಿದ್ದಾರೆ ಅನ್ಸಕ್ಕೆ ಇವರೆಲ್ಲ ಸಾಚವಾಗಿರಬೇಕು ಅಥವಾ ಒಳ್ಳೆತನದಲ್ಲೇ ಇರಬೇಕು ಅನ್ನೋದು ಏನಿಲ್ಲ, ಓಕೆನಾ. ಆ್ಯಕ್ಚುಲಿ ಅವರು ಹೆಂಗೆ ವೀಡಿಯೋದಲ್ಲಿ ಅವ್ರನ್ನ ಪೋಟ್ರೆ ಮಾಡ್ಕೋತಾರೆ, ಅವ್ರು ಆ ಥರ ಇರಲ್ಲ ಗೈಸ್. ಆ್ಯಕ್ಚುಲಿ ತುಂಬ ವರ್ಸ್ಟ್ ನನ್ನ ಮಕ್ಳು ಅಂತಲೇ ಹೇಳ್ಬೋದು. ಯಾರಿಗೆ ಕೃತ್ಯ ಮಾಡಿದ್ದಾರೆ, ಅವನು ರವಿ ಜಮುನಾ ಅಂತ ಶಿರಾದನ್ ಅಂತ, ಆ್ಯಕ್ಚುಲಿ ಅವನು ಏನಕ್ಕೆ ಕೃತ್ಯ ಮಾಡಿದ್ದಾನೆ, ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಮತ್ತೆ ಯಾರು ಈ ಥರ ಕೆಲಸ ಮಾಡ್ಬೋದು, ಅನಾಹುತ ಆಗಿದೆ, ಅಕಸ್ಮಾತ್ ಆಗಿದ್ದಿದ್ರೆ ಅಲ್ವಾ, ಇದು ಒಂದು ಹೇಯ ಕೃತ್ಯನೇ ಅಂತಲೇ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮಾಗಡಿ ಜನಗಳನ್ನ ನಾನು ಆ್ಯಕ್ಚುಲಿ ಅಪ್ರಿಷಿಯೇಟ್ ಮಾಡಬೇಕು. ಏನಿಲ್ಲ, ಕೈ ಜೋಡಿಸಿ ಒಳ್ಳೆ ಒಂದು ಸಿಚುವೇಶನ್ನ ನೀಟಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಮತ್ತೆ ಈ ಥರ ಯಾರು ಮಾಡಬೇಕು ಅಂದರೆ ಎದುರಬೇಕು ಅವರು, ಆ ಥರ ಮಾಡಿ.